ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿರುವಂಥ ಹಾಗೆ ಫಾಸ್ಟಿಂಗ್ನಲ್ಲಿ ತಿನ್ನಬಹುದಾದಂಥ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಸೊ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಹೆಸರು ಕಾಳಿನ ಉಸ್ಲಿ. ಹೇಗೆ ಮಾಡೋದು ಈ ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ಉಸ್ಲಿಯನ್ನು ಮಾಡೋದಕ್ಕೆ ಹೆಸರು ಕಾಳನ್ನು ರಾತ್ರಿನೇ ನೆನೆಸಿಡಬೇಕಾಗುತ್ತೆ. ಸೊ ತಡ ಮಾಡದೆ ಉಸ್ಲಿನ ಶುರು ಮಾಡೋಣ. ಈ ರೆಸಿಪಿಯನ್ನು ಮಾಡೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಅವಶ್ಯಕತೆ ಇಲ್ಲ. ಕೇವಲ ಹಿಂಗ್, ಸಾಸಿವೆ, ಹಸಿಮೆಣಸು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ ಹಾಗೆ ಉಪ್ಪು ಇಷ್ಟಿದ್ರೆ ಸಾಕು. ಪಟ್ ಅಂತ ಪ್ರಿಪೇರ್ ಮಾಡ್ಬೋದು. ಸೊ ಮೊದಲು ಬಾಣಲೆಗೆ ಎಣ್ಣೆ ಹಾಕಿ ಸ್ವಲ್ಪ ಕಾದ ನಂತರ ಹಿಂಗನ್ನು ಹಾಕಿ ಸಾಸಿವೆನ ಹಾಕಿ ಚೆನ್ನಾಗಿ ಸಿಡಿಸ್ಬೇಕು. ನಂತರ ಹಸಿಮೆಣಸು, ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡಬೇಕು. ಹಾಗೆ ನೆನೆಸಿಟ್ಟಂಥ ಹೆಸರು ಕಾಳನ್ನು ಸ್ವಲ್ಪ ತೊಳೆದ್ಬಿಟ್ಟು ಸೇರಿಸ್ಕೊಳ್ಬೇಕು. ಹೆಸರು ಕಾಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಅದಕ್ಕೆ ಅರಿಶಿನ ಪುಡಿ, ಉಪ್ಪು ಹಾಗೆ ಗುರೆಳ್ ಪುಡಿನ ಹಾಕ್ತಿದ್ದೀನಿ. ಸೊ ಏನಿದು ಗುರೆಳ್ ಪುಡಿ ಅಂತ ಯೋಚನೆ ಮಾಡ್ತಿದ್ದೀರಾ? ಗುರೆಳ್ ಪುಡಿನ ಹಾಕೋದ್ರಿಂದ ರುಚಿಯನ್ನು ಹೆಚ್ಚಿಸುತ್ತೆ. ಸೊ ಯಾವುದೆಲ್ಲ ಅಡುಗೆಗೆ ಮಸಾಲೆ ಹಾಕಲ್ವೋ, ಅಂದರೆ ಕಾಯಿ ರುಬ್ಬಿ ಅಥವಾ ರುಬ್ಬಿ ಹಾಕಿದಂತಹ ಮಸಾಲೆನ ಹಾಕೋದಿಲ್ವೋ ಆ ಪಲ್ಯಕ್ಕೆ ಈ ಗುರೆಳ್ ಪುಡಿನ ಮಿಕ್ಸ್ ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಗುರೆಳ್ ಪುಡಿ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ತುಂಬಾ ಸಿಂಪಲ್. ಗುರೆಳ್ಳನ್ನು ಚೆನ್ನಾಗಿ ಹುರಿದು ಅದನ್ನು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದನ್ನು ಪಲ್ಯಕ್ಕೆ ಯೂಸ್ ಮಾಡ್ಬೋದು. ನಿಮಗೂ ಕೂಡ ಗುರೆಳ್ ಪುಡಿನ ಹಾಕಬೇಕು ಅಂತ ಅನಿಸಿದ್ರೆ ಈ ರೀತಿ ಮಾಡಿ ಆ್ಯಡ್ ಮಾಡ್ಕೊಳ್ಳಿ, ಅಥವಾ ನಿಮಗೆ ಬೇಡ ಅನ್ನೋದಾದರೆ ಸ್ಕಿಪ್ ಕೂಡ ಮಾಡ್ಬೋದು. ಹೆಸರು ಕಾಳನ್ನು ಕುದಿಯೋದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ ಸ್ವಲ್ಪ ಕುದ್ದ ನಂತರ ತುರಿದಿಟ್ಟಂಥ ಕಾಯಿ ತುರಿಯನ್ನು ಸೇರಿಸಬೇಕಾಗತ್ತೆ. ಚೆನ್ನಾಗಿ ಬೆಂದ ಮೇಲೆ ಮುಗೀತು, ಹೆಸರು ಕಾಳಿನ ಉಸ್ಲಿ ರೆಡಿಯಾಗೋಗುತ್ತೆ. ಹೆಸರು ಕಾಳಿನ ಉಸ್ಲಿ ರೆಡಿಯಾಗೋಯಿತು. ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ನಾನು ಈ ರೆಸಿಪಿ ಮಾಡಿರುವಂಥ ಉದ್ದೇಶ ಏನಂದರೆ, ಶ್ರಾವಣ ಮಾಸ ಆದ್ದರಿಂದ ತುಂಬ ಜನ ಉಪವಾಸ ವ್ರತ ಅಂತ ಆಚರಣೆ ಮಾಡ್ತಿರ್ತಾರೆ. ಸೊ ಈ ಸಮಯದಲ್ಲಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಬಳಸೋದಂತೂ ತುಂಬಾ ಕಡಿಮೆ. ಹಾಗಾಗಿ ಈ ಉಸ್ಲಿ ರೆಸಿಪಿ ಕೆಲವೊಬ್ಬರಿಗೆ
ಯೂಸ್ಫುಲ್ ಆಗ್ಬೋದು ಅಂತ ಅನ್ನಿಸ್ತು. ಸೊ ಇದನ್ನು ಪ್ರಿಪೇರ್ ಮಾಡಿದೆ. ಹೇಗನ್ನಿಸ್ತು ನಿಮಗೆ ಈ ವಿಡಿಯೋ? ಕಾಮೆಂಟ್ ಮಾಡಿ. ಎಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಹಾಗೆ ರೆಸಿಪಿ. ಹೇಗನ್ನಿಸ್ತು ನಿಮಗೆ ಈ ರೆಸಿಪಿ ಅನ್ನೋದನ್ನು ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್, ಟೇಕ್ ಕೇರ್.